ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ಅರನಹಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ಬಳ್ಳಾರಿ ಜಿಲ್ಲೆ ಮಟ್ಟಿಗೆ ಮೇಲಿಂದ ಮೇಲೆ ವಂಚನೆ ಪ್ರಕರಣಗಳು ಕೂಡ ಬಯಲಿಗೆ ಬರ್ತಾ ಇರತಕ್ಕಂಥದ್ದು. ಆದರೆ ಜನ ಮಾತ್ರ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ. ಯಾಕೆಂದರೆ ಒಂದಲ್ಲ ಎರಡಲ್ಲ ನೂರಾರು ಕೋಟಿ ವಂಚನೆ ಪ್ರಕರಣಗಳು ಕೂಡ ಬಳ್ಳಾರಿಯಲ್ಲಿ ಮೇಲಿಂದ ಮೇಲೆ ಬೆಳಕಿಗೆ ಬರ್ತಾ ಇರತಕ್ಕಂಥದ್ದು. ಕಳೆದ ಒಂದು 2-3 ತಿಂಗಳಿಂದಷ್ಟೇ ಕಾರುಗಳ ಬಾಡಿಗೆ ರೂಪದಲ್ಲಿ ಕೂಡ ನೂರಾರು ಕೋಟಿ ರೂಪಾಯಿ ವಂಚನೆ ಕೂಡ ಆಗಿರ್ತಕ್ಕಂಥದ್ದು. ಜೊತೆಗೆ ಕಾರುಗಳನ್ನು ಕೂಡ ಮಾರಾಟ ಕೂಡ ಮಾಡಿರ್ತಕ್ಕಂಥದ್ದು. ಅದೆಲ್ಲವನ್ನು ಕೂಡ ಬಳ್ಳಾರಿ ಪೊಲೀಸರು ಕೂಡ ಪತ್ತೆ ಹಚ್ಚಿರ್ತಕ್ಕಂಥದ್ದು. ಈಗ ಮತ್ತೆ ಚೀಟಿ ಹಣದ ವ್ಯವಹಾರ ಹೆಸರಿನಲ್ಲಿ ಕೂಡ ನೂರಾರು ಕೋಟಿ ವಂಚನೆ ಕೂಡ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಸುಮಾರು 600-700 ಜನ ಕೂಡ ಇದರ ವಂಚನೆ ಕೂಡ ಒಳಗಾಗಿರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಬಳ್ಳಾರಿ ನಗರದ ರಾಮನಗರದ ನಿವಾಸಿಯಾಗಿರ್ತಕ್ಕಂಥ ವೆಂಕಟೇಶ್ ಅಂತಕ್ಕಂಥ ವ್ಯಕ್ತಿ ಕಳೆದ 3-4 ವರ್ಷಗಳಿಂದ ಈತ ಚೀಟಿ ವ್ಯವಹಾರ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈತನ ಬಳಿ ಸುಮಾರು 600-700 ಜನ ಕೂಡ ಪ್ರತಿ ತಿಂಗಳ ಚೀಟಿ ಹಣವನ್ನು ಕೂಡ ಈತನಿಗೆ ಕಟ್ತಾ ಇದ್ದರು. ಸರಿಸುಮಾರು 100-150 ಕೋಟಿವರೆಗೂ ಕೂಡ ಈತ ವಂಚನೆ ಮಾಡಿ ಈಗ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ವಂಚನೆ ಒಳಗಾದವರು ಕೂಡ ಬಳ್ಳಾರಿಯ ಬೂಸ್ಪೇಟೆ ಠಾಣೆಗೊಂದು ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಎಲ್ಲರೂ ಕೂಡ ವಂಚನೆಗೊಳಗಾದ ನೂರಾರು ಜನರು ಕೂಡ ಎಸ್ ಪಿ ಕಚೇರಿ ಮುಂದೆ ಕೂಡ ನ್ಯಾಯಕ್ಕಾಗಿ ಬಂದಿರತಕ್ಕಂಥದ್ದು. ಅದರಲ್ಲೂ ಒಬ್ಬೊಬ್ಬರದು ಒಂದೊಂದು ಕತೆ ಇರ್ತಕ್ಕಂಥದ್ದು. ಯಾಕೆಂತಂದರೆ ಸಾಮಾನ್ಯ ಕೂಲಿ ಕೆಲಸ ಮಾಡ್ತಕ್ಕಂಥ ಜನರು, ವ್ಯಾಪಾರಸ್ಥರು ಅವರೆಲ್ಲರೂ ಕೂಡ ಹಣವನ್ನು ಕಟ್ಟಿರ್ತಕ್ಕಂಥದ್ದು. ಒಬ್ಬೊಬ್ಬರದ ಕತೆ ಕೂಡ ಆಗಿರ್ತಕ್ಕಂಥದ್ದು. ಈಗ ಕಣ್ಣೀರು ಹಾಕ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹಣವನ್ನು ಮುಂದೆ ಯಾವುದಾದ್ರೂ ಕೂಡ ಹಣ ಅನುಕೂಲ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ಜಮಾ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇವರು ಈತನಿಗೆ ಚೀಟಿ ರೂಪದಲ್ಲಿ ಹಣ ಕಟ್ಟಿರ್ತಕ್ಕಂಥದ್ದು. 1 ವರ್ಷ 2 ವರ್ಷ ಆದ ನಂತರ ಹಣ ಯಾವಾಗ ಇವ್ರು ಹಣ ಕಟ್ಟಿದವರಿಗೆ ವಾಪಸ್ ಕೊಡಬೇಕು ಆತ ಈಗಾಗಲೇ ಎಸ್ಕೇಪ್ ಕೂಡ ಆಗಿರ್ತಕ್ಕಂಥದ್ದು. 10 ಲಕ್ಷದ್ದು 2 ಚೀಟಿ ಹಾಕಿದ್ದೆ ಸರ್ ಅವ್ರ ಹತ್ರ. ಇದುವರೆಗೆ ನಾನು 2 ಸಲ ಹಾಕಿದ್ದೆ, 2 ಸಲನೂ ಅಮೌಂಟ್ ವಾಪಸ್ ಕೊಟ್ಟಿದ್ದೆ ಸರ್ ನನಗೆ. ಇದು 3ನೇ ಸಲ ಎರಡು ಹಾಕಿದ್ದೆ ಸರ್. 10 ಲಕ್ಷದ್ದು 16 ತಿಂಗಳು ಚೀಟಿ ಸರ್ ಅದು. 16 ತಿಂಗಳಿಗೆ ಈಗ 8 ತಿಂಗಳದ ಅಮೌಂಟ್ ಕಟ್ಟಿದ್ದೀನಿ ಸರ್. 10 ಲಕ್ಷ ನಾನು ಇನ್ನು ಉಳಿದಿದ್ದು ನೆಕ್ಸ್ಟ್ ಮಂತು ಕೊಡ್ತಿದ್ದೆ ಸರ್. ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ದೆ ಸರ್ ವಾಪಸ್ಸು. ಆದರೆ ಇವಾಗ ಇದ್ದಕ್ಕಿದ್ದಂಗೆ ನಾಪತ್ತೆ ಆಗಿದೆ ಸರ್. ಸರ್ ಅವ್ರದ್ದು ಸ್ವಂತ ಮನೆ ಇತ್ತು ಸರ್. ಈಗ ಒಂದು 4 ತಿಂಗಳಿಂದ ಎಲ್ಲ ಮಾರಿದಾನೆ ಸರ್ ಆತ. ಇಲ್ಲ ಸರ್, ಇದು RR ನಗರ್ನಲ್ಲಿ ಇಲ್ಲಿ ಗುಗುರೇಟೆ ಹತ್ರ ಅಲ್ಲಿ ಸ್ವಂತ ಮನೆ ಇತ್ತು ಸರ್ ಅವ್ರದ್ದು. ಅದನ್ನು ಮಾರಿದ ಸರ್. 1.5 ಕೋಟಿಗೆ ಏನೋ ಮಾರಿದಾನ ಅಂತ ಹೇಳ್ತಿದ್ದಾರೆ ಸರ್. ಇನ್ನೂ ಗೊತ್ತಿಲ್ಲ. ಸುಮಾರು ಏನಿಲ್ಲ ಅಂದ್ರೆ ಈಗ ಏರಿಯಾ ವೈಸ್ ಹೋದರೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ವಾರ್ಡಲ್ಲಿ 25-30 ಜನ ಇದ್ದಾರೆ ಸರ್. ಇನ್ನು ಯಾರು ಬೆಳಕಿಗೆ ಬಂದಿಲ್ಲ ಸರ್. ಈ ಗಲಾಟೆಗೆ ಯಾರು ಬಂದಿಲ್ಲ ಇದುವರೆಗೆ. ಇವಾಗ ನೋಡ್ರಿ, ಇವತ್ತು 13ನೇ ತಾರೀಕು, ಇವತ್ತು ನ್ಯೂಸ್ ಆಗ್ತಾ ಇದೆ. ಇನ್ನು ಹಂಗಾಗಿ ಸುಮಾರು ನಮ್ಮ ಅಂದಾಜು ಮಟ್ಟಿಗೆ ಒಂದು 100-150 ಕೋಟಿ ಅನಿಸ್ಬೋದು ಸರ್. ಇನ್ನು ಅಷ್ಟೊಂದು ನನಗೆ ಮಾಹಿತಿ ಇಲ್ಲ. ನನ್ನ ಮಾಹಿತಿ ಪ್ರಕಾರ ಹಿಂಗಿದೆ ಸರ್. ಒಬ್ಬೊಬ್ಬರಿಗೆ ಏನಿಲ್ಲ ಅಂದ್ರೆ 10 ಲಕ್ಷ, 5 ಲಕ್ಷದಿಂದ ಹಿಡಿದು 10 ಲಕ್ಷ, 15 ಲಕ್ಷ, 20 ಲಕ್ಷ, 30 ಲಕ್ಷ, ಬರೀ ದುಡ್ಡು ಜಾಸ್ತಿನೇ ಇದೆ ಸರ್, ಕಡಿಮೆ ಅಂತೂ ಇಲ್ಲ ಸರ್. ಸಾಕಷ್ಟು ಜನರು ಕೂಡ ಇದರಲ್ಲಿ ಆಟೋ ಡ್ರೈವರ್ ಇದ್ದಾರೆ, ಸಣ್ಣ ಪುಟ್ಟ ಕಿರಾಣಿ ಅಂಗಡಿಯವರು ಕೂಡ ಇದ್ದಾರೆ, ಟೈಲರ್ ಕೂಡ ಇದ್ದಾರೆ, ಎಳೆನೀರು ಮಾರ್ತಕ್ಕಂಥವ್ರು ಇದ್ದಾರೆ. ಈ ರೀತಿಯ ಸಣ್ಣ ಮಧ್ಯಮ ವರ್ಗದ ಜನರು ಈತನಿಗೆ ಲಕ್ಷವರೆಗೂ ಕೂಡ ಹಣವನ್ನು ಕಟ್ಟಿರ್ತಕ್ಕಂಥದ್ದು. 1 ಲಕ್ಷದಿಂದ 50 ಲಕ್ಷದವರೆಗೂ ಕೂಡ ಈತನಿಗೆ ಚೀಟಿ ರೂಪದಲ್ಲಿ ಹಣವನ್ನು ಕಟ್ಟಿದವರು ಈಗ ಸಾಕಷ್ಟು ಕಣ್ಣೀರದ ವೇದನೆಯನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಬ್ಬೊಬ್ಬರಿಗೆ 5 ಲಕ್ಷ, 10 ಲಕ್ಷ, 20 ಲಕ್ಷ, 50 ಲಕ್ಷವರೆಗೂ ಕೂಡ ಈತ ಹಣವನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಇದು ಒಬ್ಬರಿಬ್ಬರಿಗೆಲ್ಲ ಸುಮಾರು 600-700 ಜನರಿಗೆ ಕೂಡ ಇದೇ ರೀತಿಯಾದಂಥ ಹಣವನ್ನು ವಾಪಸ್ಸು ಕೊಡಬೇಕು. ಯಾವಾಗ ಹಣ ವಾಪಸ್ಸು ಕೊಡಬೇಕು ಅನ್ನೋಷ್ಟರಲ್ಲಿ ಈತ ಎಲ್ಲವನ್ನು ಕೂಡ ಮನೆಗೆ ಬೀಗ ಹಾಕ್ಕೊಂಡು ಕುಟುಂಬ ಸಮೇತ ಕೂಡ ಈಗ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಸರ್, ನಾನು 3 ಲಕ್ಷ ಚೀಟಿ ಏನಂದರೆ ದುಡ್ಡು ಅಂದರೆ ಪ್ರತಿಯೊಬ್ಬರು 1 ರೂಪಾಯಿಂದ ಹಿಡಿದು 50 ಲಕ್ಷವರೆಗೂ ದುಡ್ಡೇ. ಎಲ್ಲರೂ ಬೆವರು ಸುರಿಸಿದ್ರೆ ದುಡ್ಡಿರೇ ಅದು. ಅವ್ನು ಎಲ್ಲಿಗಾನ ಹೋಗ್ಲಿ, ಏನಾನ ಮಾಡಲಿ, ನಮ್ಮ ದುಡ್ಡು ನಮಗೆ ಕೊಡಿಸ್ಬೇಕು ಅಷ್ಟೇ. 3 ಲಕ್ಷ ಸರ್. 3 ಲಕ್ಷ ಲಾಸ್ಟ್ ಎತ್ಕೋಬೇಕು ಚೀಟಿಗಳು. ತಿಂಗಳು 18,000 ರೂಪಾಯಿ, 18,750. ಇವಾಗ 13 ಚೀಟಿ ಮುಗಿದೋಗೈತೆ, ಇನ್ನು 3 ಚೀಟಿ. ಈಗ ಜನರು ಹಣವನ್ನು ಕಟ್ಟಿ ಸಾಕಷ್ಟು ಪರಿತಪಿಸ್ತಾ ಇದ್ದಾರೆ. ಯಾಕೆಂತಂದರೆ ಪ್ರತಿ ತಿಂಗಳ ಇಷ್ಟಂತೆ ಹಣವನ್ನು ಚೀಟಿ ರೂಪದಲ್ಲಿ ಹಣ ಕಟ್ತಾಯಿದ್ರು. ಅದು ಲಕ್ಷ ರೂಪಾಯಿ ಚೀಟಿಯಿಂದ ಹಿಡಿದು 50 ಲಕ್ಷವರೆಗೂ ಕೂಡ ಚೀಟಿ ವ್ಯವಹಾರ ಕೂಡ ಈತ ಮಾಡ್ತಾಯಿದ್ದ. ಹಿಂದೆ ಬಳ್ಳಾರಿಯಲ್ಲಿ ಕೂಡ ಇದೇ ರೀತಿಯ ಚೀಟಿಂಗ್ ಅವ್ಯವಹಾರಗಳು ಕೂಡ ಪೊಲೀಸ್ ಠಾಣೆ ಮೆಟ್ಟಲೇರಿರ್ತಕ್ಕಂಥದ್ದು. ಹಣ ಕಳೆದುಕೊಂಡವರು ಕೂಡ ಸಾಕಷ್ಟು ಪರಿತಪಿಸುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದಾದ ನಂತರ ಆತ ಈ ಒಂದು ಹಣ ಪಡೆದುಕೊಂಡು ತದನಂತರ ಹೈಪ್ ಇಟ್ಟಿರ್ತಕ್ಕಂಥ ಉದಾಹರಣೆಗಳು ಕೂಡ ಸಾಕಷ್ಟು ಬಳ್ಳಾರಿ ಜಿಲ್ಲೆ ನಡೆದಿರ್ತಕ್ಕಂಥದ್ದು. ಅದಾಗಿಯೂ ಕೂಡ ಜನ ಮತ್ತೆ ಇಲ್ಲಿ ಮೋಸಕ್ಕೂ ಒಳಗಾಗಿರ್ತಕ್ಕಂಥದ್ದು ಕೂಡ ಇಲ್ಲಿ ವಿಪರ್ಯಾಸ ಅಂತ ಹೇಳ್ಬೋದು. ಯಾಕೆಂತಂದರೆ ಇದು ಸುಮಾರು ಕೋಟಿ ಅಲ್ಲ, 2 ಕೋಟಿ ಅಲ್ಲ, ನೂರಾರು ಕೋಟಿಗೂ ಅಧಿಕ ಹಣವನ್ನು ಇದಕ್ಕೆ ಜನರಿಗೆ ಕೂಡ ವಂಚನೆ ಆಗಿರ್ತಕ್ಕಂಥದ್ದು.
ಈಗ ಯಾವಾಗ ಈತ ಜನರಿಗೆ ಹಣ ವಾಪಸ್ ಕೊಡಬೇಕು ಅನ್ನಟ್ಟಲ್ಲಿ ಕೂಡ ಈತ ತಲೆಮರೆಸಿಕೊಂಡಿರ್ತಕ್ಕಂಥದ್ದು. ಈಗ ಈತನ ಬಂಧನಕ್ಕಾಗಿ ಪೊಲೀಸರು ಕೂಡ ಈಗ ಶೋಧ ಕಾರ್ಯ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈತನ ಬಂಧನಕ್ಕಾಗಿ ಈಗ ಪೊಲೀಸರು ಕೂಡ ಮುಂದಾಗಿರ್ತಕ್ಕಂಥದ್ದು. ಈತನ ಇರ್ತಕ್ಕಂಥ ಎಲ್ಲ ಮನೆಗಳಿಗೆ, ಅದು ಹಂಬಾವಿ ರಸ್ತೆಯಲ್ಲಿ ಇರ್ತಕ್ಕಂಥ ರಾಮನಗರದಲ್ಲಿ ನಿವಾಸ ಇತ್ತು, ಬಸನಕುಂಟೆಯಲ್ಲಿ ಕೂಡ ನಿವಾಸ ಇತ್ತು, ಅವೆಲ್ಲ ಮನೆಗಳಿಗೂ ಕೂಡ ಈತ ಬೀಗ ಹಾಕಿಕೊಂಡು ಈಗ ತಲೆಮರೆಸಿಕೊಂಡಿರ್ತಕ್ಕಂಥದ್ದು. ಇಡೀ ಕುಟುಂಬ ಸಮೇತ ಅವರ ಸಂಬಂಧಿಕರು ಸೇರಿ ಎಲ್ಲರೂ ಕೂಡ ತಲೆಮರೆಸಿಕೊಂಡಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈಗ ಜನರು ಕೂಡ ಈಗ ಒಬ್ಬೊಬ್ಬರೇ ಗೊತ್ತಾಗ್ತಾ ಇದ್ದಂತೆ ಎಲ್ಲರೂ ಕೂಡ SP ಕಚೇರಿ ಹತ್ರ ಜಮಾಯಿಸ್ತಾ ಇದ್ದಾರೆ. ಬುರುಸ್ಪೇಟೆ ಠಾಣೆಗೆ ನಿತ್ಯ ಅಲೆದಾಡ್ತಾ ಇದ್ದಾರೆ. ಕಳೆದ 10-15 ದಿನಗಳಿಂದ ಕೂಡ ಯಾವಾಗ ಈತ ತಲೆಮರೆಸಿಕೊಂಡಿರ್ತಕ್ಕಂಥ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಎಲ್ಲರೂ ಕೂಡ ಠಾಣೆಗೆ ಬರ್ತಾ ಇದ್ದಾರೆ. ನಮ್ಮದು 5 ಲಕ್ಷ 10 ಲಕ್ಷ ಈ ರೀತಿಯಾಗಿ ನಾವು ಹಣ ಕಳೆದುಕೊಂಡಿದ್ದೇವೆ, ಇದು ನಮಗೆ ಈತ ಚೀಟಿ ರೂಪದಲ್ಲಿ ಬರೆದು ಕೊಟ್ಟಿರ್ತಕ್ಕಂಥದ್ದು ಕೂಡ ಅಂತೇಳಿ ಎಲ್ಲರೂ ಕೂಡ, ಕೆಲವರು ನಗದು ಹಣ ಕೊಟ್ಟರೆ, ಇನ್ನು ಕೆಲವರು ಈತನ ಫೋನ್ಪೇ ಮೂಲಕ ಕೂಡ ಈತನಿಗೆ ಹಣ ಜಮಾ ಮಾಡಿದವರೇ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಈಗ ಪೊಲೀಸರು ಕೂಡ ಈತನ ಬಂಧನಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಈತ ಬಂಧನ ನಂತರ ಎಷ್ಟು ಕೋಟಿ ನಿಖರವಾಗಿ ಜನರಿಂದ ವಂಚನೆ ಮಾಡಿದೆ ಅನ್ನೋದು ಕೂಡ ನಿಖರ ಮಾಹಿತಿ ಕೂಡ ಗೊತ್ತಾಗುತ್ತೆ. ಈಗ ಜನರು ಆರೋಪ ಮಾಡ್ತಕ್ಕಂಥದ್ದು ಸುಮಾರು 600ರಿಂದ 700 ಜನರು ಕೂಡ ಈತನಿಗೆ ಚೀಟಿ ರೂಪದಲ್ಲಿ ಹಣ ಕೊಟ್ಟಿರ್ತಕ್ಕಂಥದ್ದು. ಅದು 100 ಕೋಟಿಗೂ ಅಧಿಕ ಇದೆ ಅನ್ನೋ ಮಾಹಿತಿಯನ್ನು ಕೂಡ ಜನರು ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಈತನ ಪೊಲೀಸರು ಬಂಧನ ಮಾಡೋದ್ರ ಮೂಲಕ ಈತ ಎಷ್ಟು ಜನರಿಗೆ ಚೀಟಿ ವ್ಯವಹಾರದಲ್ಲಿ ಈ ಥರ ವಂಚನೆ ಮಾಡಿರ್ತಕ್ಕಂಥದ್ದು, ಅದು ಎಷ್ಟು ಕೋಟಿ ಈತ ಜನರಿಗೆ ಕೊಡಬೇಕು ಅನ್ನೋದು ಕೂಡ ನಿಖರ ಮಾಹಿತಿ ಗೊತ್ತಾಗುತ್ತೆ. ಏಕೆಂತಂದರೆ ಇಲ್ಲಿ ಈ ರೀತಿಯ ಪದೇ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಾಗಲೂ ಕೂಡ ಜನರು ಮತ್ತೆ ಮೋಸಕ್ಕೆ ಒಳಗಾಗ್ತಕ್ಕಂಥದ್ದು ಕೂಡ ಇಲ್ಲಿ ವಿಪರ್ಯಾಸ ಅಂತ ಹೇಳ್ಬೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.